ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು, ಜನರಿಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸುಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಜ್ಯ ಘಟಕದ ಯುವ ಅಧ್ಯಕ್ಷರು, ನಮ್ಮ ನೆಚ್ಚಿನ ಆತ್ಮೀಯರು ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಜೊತೆಗೆ ನಮ್ಮ ಕೃಷ್ಣಾರೆಡ್ಡಿ ಅವರು, ಜೊತೆಗೆ ಅಶ್ವಿನ್ ಅವರು, ಮಂಜೇಗೌಡರು, ಮಾದೇವಣ್ಣ ಅವರು, ವಿವೇಕಾನಂದರವರು, ಮಹೇಶ್ ಅಣ್ಣ ಅವರು ಬಂದು ಈಗಾಗಲೇ ಕುಮಾರಣ್ಣ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಬಹಳ ರಾಮು ಏನೊಂದು ಡಿಸ್ಕಂಟಿನ್ಯೂ ಆಗೋಯ್ತು. ಏನು ಮಾತಾಡ್ತಾ ಇದ್ದೆ? ಕುಮಾರಣ್ಣ ಕರ್ಕೊಬರಕ್ಕೆ ಹೋಗೋರೆ ಅಂತ ಹೇಳಿದೆ. ಕುಮಾರಣ್ಣ ಇನ್ನೇನು 5 ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ. ಇವತ್ತೇನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ. ಏನಕ್ಕೆ ಅಂದರೆ ನಾಳೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಷ್ಟ್ರ ಕಂಡಂಥ ಅಪ್ರತಿಮ ನಾಯಕ, ನಮ್ಮ ದಕ್ಷಿಣ ಭಾರತದಿಂದ ಕೆಂಪು ಕೋಟೆಯಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿದಂಥ ಏಕೈಕ ಕನ್ನಡಿಗ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬ ನಾಳೆ ಇದೆ. ಅವ್ರ ಹುಟ್ಟುಹಬ್ಬ ನಾಳೆ 18ನೇ ತಾರೀಕಿದೆ. ಈ ಸಂದರ್ಭದಲ್ಲಿ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಿಮ್ಮೆಲ್ಲ ನೆಚ್ಚಿನ ನಾಯಕರಂತ ದೇವೇಗೌಡ ಅಪ್ಪಾಜಿ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆಯಸ್ಸನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಶತಾಯುಷಿಗಳಾಗಿ ಎಲ್ಲರ ಈ ರಾಜ್ಯದ, ಈ ದೇಶದ ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತೇನು ನೀವೆಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀವಿ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಪಿರಿಯಾಪಟ್ಟಣ, HD ಕೋಟೆ, KR ನಗರ, ಹುಣಸೂರು, ನರಸೀಪುರ, ಮೈಸೂರು ನಗರದ 3 ವಿಧಾನಸಭಾ ಕ್ಷೇತ್ರಗಳು, ಜೊತೆಗೆ ವಿಶೇಷವಾಗಿ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರವಾದಂಥ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಇವತ್ತು ಸಭೆಗಳನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈ ದಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕ್ರಮ ಮುಗಿದಿದೆ. ಕೊನೆಯದಾಗಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವೆಲ್ಲರೂ ಸೇರಿ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಕುಮಾರಣ್ಣ ಅವ್ರ ಜೊತೆ ಚರ್ಚೆಯನ್ನು ಮಾಡಿ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿ, ನಮ್ಮ ಮಹೇಶ್ ಅಣ್ಣ ಅವರು, ಮಂಜೇಗೌಡರು, ಜೊತೆಗೆ ಮಾದೇವಣ್ಣ, ನಮ್ಮ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಇವತ್ತೇನು ಒಂದು ಸಭೆಯನ್ನು ಸೇರಿದ್ವಿ. ಕಳೆದ ಗುರುವಾರ 9 ದಿವಸಗಳಾಗಿದೆ. ಇವತ್ತಿಗೆ 9 ದಿವಸಗಳು. 9 ದಿವಸಗಳ ಹಿಂದೆ ದಿನಾಂಕ ನಿಗದಿ ಆಯಿತು. ಅದಾದ ನಂತರ ನಾನು 2 ದಿವಸ ಇರಲಿಲ್ಲ, ತಿರುಪತಿಗೆ ಹೊರಟೋಗಿದ್ದೆ. ನಾನು ಬಂದದ್ದು ಭಾನುವಾರ ರಾತ್ರಿ. ಸೋಮವಾರ ಬೆಳಗ್ಗೆಯಿಂದ ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇದೆ ಅಂತಕ್ಕಂಥ
ವಿಚಾರವನ್ನು ತಿಳಿಸಿದ್ವಿ. ಪ್ರತಿ ಪಂಚಾಯಿತಿಗಳಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರ ಜೊತೆ ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಎಷ್ಟು ದಿವಸದಲ್ಲಿ ಆಯೋಜನೆ ಮಾಡಿದ್ದೀವಿ? 9 ಅಲ್ಲ, 5 ದಿವಸದಲ್ಲಿ, 5 ದಿವಸದಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ನಮ್ಮ ಜನರಿಗೆ ಒಂದೇ ಮಾತು ಹೇಳಿದ್ದು, ಕುಮಾರಣ್ಣ ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ, ನೀವೆಲ್ಲ ಬರಬೇಕು ಅಂತೇಳಿ ಒಂದು ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಇಷ್ಟು ಜನಸಾಗರ ಇವತ್ತು ಇಲ್ಲಿ ಸೇರಿದ್ದೀರಿ. ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ಅಂತ ಕೃಷ್ಣರೆಡ್ಡಿ ಸಾಹೇಬರು ಕೇಳೋರು, ಈಗ ನನಗೆ ಈಗ ತಾನೇ ಪಕ್ಕದಲ್ಲಿ ಕೂತ್ಕೊಂಡಾಗ ಕೇಳಿದ್ರು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಮಾತ್ರ ಜನ ಬಂದಿರೋದು ಅಂತ. ನಾವೊಂದು ಪ್ರಶ್ನೆ ಕೇಳಿದ್ರು, ಈಗ ಅನುಮಾನ ಇತ್ತು ಅಂತ ಕಾಣಿಸುತ್ತೆ. ಎಲ್ಲಿಂದ ಬಂದಿದ್ದೀರಿ ಎಲ್ಲ? ಇಲ್ಲಿರ್ತಕ್ಕಂಥ ಎಲ್ಲ ಜನರು ಇಲ್ಲಿ ಕಾಣಿಸ್ತಾ ಇದ್ದೀರಿ. ಒಂದಷ್ಟು ಜನ ಕೋಟೆ, ಒಂದಷ್ಟು ಜನ ಶ್ರೀರಂಗಪಟ್ಟಣ, ಒಂದಷ್ಟು ಜನ KR ನಗರ, ಒಂದಷ್ಟು ಜನ ಹುಣಸೂರು, ಒಂದಷ್ಟು ಜನ ಬೇರೆ ಬೇರೆ ಇಲ್ಲಿ ಮುಂದೆ ಪ್ರಮುಖರುಗಳು ಮಾತ್ರ ಬಂದಿದ್ದೀರಿ. ಆದರೆ ಇಲ್ಲಿ ಸೇರಿರ್ತಕ್ಕಂಥ ಈ ಮೊದಲನೇ ಬಿಟ್ರೆ 2ನೇ ಲೈನ್ದ ಕೊನೆ ಲೈನ್ ತನಕ ಕೂತಿರೋರು ಚಾಮುಂಡೇಶ್ವರಿಯ ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸಿದ್ದೀರಿ.